ಒಂದು ಜಿ.ಎಸ್.ಟಿ ಮಾಡ್ಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿನ್ನೆ ನನ್ನ ವಿಡಿಯೋಗೆ ತುಂಬಾ ಜನ ಜಿ.ಎಸ್.ಟಿ ಅಂತ ಕಮೆಂಟ್ ಹಾಕಿದ್ರಿ. ನಾವು ಇ-ಕಾಮರ್ಸ್ ಬಿಸ್ನೆಸ್‌ಗೋಸ್ಕರ ಜಿ.ಎಸ್.ಟಿ ಮಾಡ್ಸಿರೋದ್ರಿಂದ ನಾವೊಂದು ರೆಗ್ಯುಲರ್ ಜಿ.ಎಸ್.ಟಿ ಮಾಡ್ಸ್‌ಬೇಕಾಗುತ್ತೆ. ಸೊ, ಈ ರೆಗ್ಯುಲರ್ ಜಿ.ಎಸ್.ಟಿ ಮಾಡ್ಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಮೊದಲನೇದು ಒಂದು ಬಿಸ್ನೆಸ್ ನೇಮ್ ಬೋರ್ಡ್. ನಾವು ಏನ್ ಹೆಸರಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೀವಿ ಅದ್ರದ್ದೊಂದು ನೇಮ್ ಬೋರ್ಡ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಪಾಸ್‌ಪೋರ್ಟ್ ಸೈಜ್ ಫೋಟೋ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್. ಈ ಮೊಬೈಲ್ ನಂಬರ್ ನಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರ್ಬೇಕು. ಮತ್ತೆ ಇಮೇಲ್ ಐಡಿ. ಇದಿಷ್ಟು ನಮ್ಮ ಪರ್ಸನಲ್ ಪ್ರೂಫ್ ಆಯ್ತು. ಇನ್ನು ಬಿಸ್ನೆಸ್ ಪ್ರೂಫ್ ಅಂತ ಬಂದಾಗ ನಾವು ಯಾವ ಪ್ಲೇಸ್ ಇಂದ ಬಿಸ್ನೆಸ್ ಮಾಡ್ಬೇಕು ಅಂತಿದೀವಿ. ಸಪೋಸ್ ನಾವ್ ಇವಾಗ ಒಂದು ರೆಂಟಲ್ ಪ್ಲೇಸ್ ಇಂದ ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ನಮಗೆ ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್, ಜೊತೆಗೆ ಓನರ್ ಇಂದ ನಾವು ಒಂದು ಕನ್ಸೆಂಟ್ ಲೆಟರ್ ಅಥವಾ ಎನ್.ಒ.ಸಿ ತಗೋಬೇಕಾಗುತ್ತೆ. ಇನ್ನು ನಮ್ದೇ ಓನ್ ಪ್ಲೇಸ್ ಇದೆ. ಅಲ್ಲಿಂದ ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಪ್ರಾಪರ್ಟಿ ಪೇಪರ್ಸ್ ಮತ್ತೆ ಟ್ಯಾಕ್ಸ್ ರಿಸಿಪ್ಟ್, ಟ್ಯಾಕ್ಸ್ ಏನ್ ಪೇ ಮಾಡ್ತೀವಲ್ಲ ಆ ರಿಸಿಪ್ಟ್ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್. ಇವಿಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಾವು ಜಿ.ಎಸ್.ಟಿ ರಿಜಿಸ್ಟರ್ ಮಾಡಿಸ್ಬೋದು. ಜಿ.ಎಸ್.ಟಿ ನ ನಾವೇ ಫ್ರೀ ಆಗಿ ಜಿ.ಎಸ್.ಟಿ ವೆಬ್ಸೈಟ್ ಇಂದ ರಿಜಿಸ್ಟರ್ ಮಾಡಿಸ್ಬೋದು ಅಥವಾ ಸಿ.ಎ ಹೆಲ್ಪ್ ತಗೊಂಡು ನಾವು ಮಾಡಿಸ್ಬೋದು. ಸಿ.ಎ ಹೆಲ್ಪ್ ತಗೊಂತಿದ್ವಿ ಅಂದ್ರೆ ಅವರು 3 to 5K ಚಾರ್ಜ್. ಇನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ಇ-ಕಾಮರ್ಸ್ ಅಲ್ಲಿ ಟಾಪ್ ಕ್ಯಾಟಗರೀಸ್ ಯಾವ್ದ್ಯಾವ್ದು ಅನ್ನೋದನ್ನ ಹೇಳ್ತೀನಿ. ಅಲ್ಲಿವರೆಗೂ ಪೇಜ್‌ನ ಫಾಲೋ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ.